ನೋಡಿ, ನಾನು 2:45ಕ್ಕೆ 2:45ಗೆ ಇಲ್ಲಿ ಎಂಟ್ರಿ ಆದೆ. ಇಲ್ಲಿ ಪೊಲೀಸರು ನನಗೆ ಒಳ ಬಿಡಲಿಲ್ಲ. ಇಲ್ಲ, ನೀವು ಏಜೆಂಟ್ ಅಲ್ಲ, ಕ್ಯಾಂಡಿಡೇಟ್ ಅಲ್ಲ ಅಂತೆಲ್ಲ ಹೇಳಿದರು. ನಾನು ಪದೇ ಪದೇ ನಿನ್ನೆ ಸಮೇತನೂ ನಾನು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದು, ಚುನಾವಣಾಧಿಕಾರಿಗಳು ಎಚ್ಚೆತ್ಕೊಬೇಕು, ಯಾರ್ದೋ ವಿಚಾರಕ್ಕೆ ನೀವು ಬಲಿಪಶು ಆಗಬೇಡ್ರಿ ಅಂತೇಳಿ. ಇವತ್ತು ಅದನ್ನೇ ಮಾಡಿದರು ಅವರು. ನಾಗರಾಜ್ ಅವ್ರು ಬಂದ ತಕ್ಷಣ ಪೊಲೀಸರಿಗೆಲ್ಲ ತಡೆ ಮಾಡಿ ಒಳಗೆ ಹೋದರು. ನಂತರ ನಾನು ಕೂಡ ಒಳಗೆ ಹೋದೆ. ಅಲ್ಲಿ ಒಂದು ಡ್ರಾಮಾ ಥರ ನಡೀತು. ಏನಂದರೆ 2:50ರಿಂದ 3 ಗಂಟೆ ತನಕನೂ ಅವ್ರು ಯಾರಿಗೋ ಫೋನ್ ಮಾಡೋದು, ಇನ್ನು 5 ನಿಮಿಷ ಇದೆ, 3 ನಿಮಿಷ ಇದೆ, 2 ನಿಮಿಷ ಇದೆ ಅಂತ ಹೇಳೋದು. ಕೊನೆಗೆ ಒಬ್ಬ ಯಾವುದೋ ವ್ಯಕ್ತಿ ಕರ್ಕೊಂಡು ಬಂದು ಒಳಗೆ ಹೋದ್ರು. ನಾನು ವಿರೋಧ ಮಾಡಿದೆ. ಸರ್, ಇವ್ರು ಯಾಕೆ ಕಳಿಸ್ತೀರಿ ಒಳಗೆ ನೀವು ಆರ್ ಆಫೀಸಿಗೆ? ಇವರೇನು ವಿಡ್ರಾ ಮಾಡ್ಕೊತಾರ? ಇವರೇನು ಕ್ಯಾಂಡಿಡೇಟಾ, ಏಜೆಂಟಾ ಅಂತೇಳಿ. ಆದರೂ ಕೂಡ ಆರ್ ಆಫೀಸ್ ಒಳಗೆ 10 ನಿಮಿಷ ಕೂತ್ಕೊಂಡ್ರು. ಅಲ್ಲಿ ಒಂದು ಸ್ವಲ್ಪ ಗಲಾಟೆನೂ ಆಯಿತು. ಅಬ್ಸರ್ವರ್ ಕೂಡ ಎದ್ದು ಹೊರ ಬಂದರು. ಆನಂತರ ನಾವು ಒಳಗೆ ಹೋದ್ವಿ. ಏನಾಗಿದೆ ಅಂದರೆ, ಖಾಲಿ ಫಾರಮ್ಮಿಗೆ, ಇದು ಫಸ್ಟ್ ಕ್ಲಿಯರಾಗಿ ತಿಳ್ಕೊಳ್ರಿ, ಖಾಲಿ ಫಾರಮ್ ಅಥರೈಸೇಷನ್ ಖಾಲಿ ಫಾರಮ್ಮಿಗೆ ಒಂದು ಸಿಗ್ನೇಚರ್ ಮಾಡ್ಕೊಂಡು ಹೋಗಿದ್ದಾರೆ. ಅದನ್ನು ಫುಲ್ಫಿಲ್ಲು ಮಾಡಿಲ್ಲ ಇವರು ಬುದ್ಧಿವಂತರು. ಅದನ್ನೇನು ಮಾಡಿದ್ದಾರೆ, ಬರೀ ಫುಲ್ ಖಾಲಿ ಫಾರಮ್ಮಿಗೆ ಒಂದು ಸಿಗ್ನೇಚರ್ ಮಾಡಿದ್ದಾರೆ. ಅದು ಮಿಸ್ಮ್ಯಾಚ್ ಆಗಿದೆ. ನಾಮಿನೇಷನ್ಲಿರೋ ಸಿಗ್ನೇಚರಿಗೂ ಇವರೇನು ಅಥರೈಸೇಷನ್ ಲೆಟ್ರ್ ಅಂತ ತಗೊಂಡೋಗಿರೋ ಸಿಗ್ನೇಚರ್ಗೂ ಮಿಸ್ಮ್ಯಾಚ್ ಆಗಿದೆ. ಹಂಗಾಗಿ ಅವರು ಅದನ್ನು ರಿಜೆಕ್ಟ್ ಮಾಡಿದರು ನಮ್ಮ ಕಣ್ಣೆದುರಿಗೆ. ಅದು ರಿಜೆಕ್ಟ್ ಆಗಿದೆ. ಇದು ಸ್ಪಷ್ಟವಾಗಿ ಕಾಣುತ್ತೆ, ಕಾಂಗ್ರೆಸ್ನವರು ಎಲ್ಲ ಒಂದು ಕಡೆ ಅಲ್ಪಸಂಖ್ಯಾತರುಗಳು ಚುನಾವಣೆ ನಿಂತರೆ ನಮಗೆ ಭಯ ಇದೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯ ಏನೋ ಒಂಥರ ಕುತಂತ್ರ ಮಾಡಿ ಅವರು ಇವತ್ತು ಸಾದಿಕ್ ಅವರು ಇಲ್ಲ, ಕ್ಯಾಂಡಿಡೇಟ್ ಅವರು ಇಲ್ಲ ಅನ್ನೋ ಕಾರಣಕ್ಕೆ ಏನೋ ಒಂದು ಮಾಡೋಕ್ಕೆ ಹೋಗಿದ್ದರು. ಸದ್ಯಕ್ಕೆ ಅದು ಆಗಿಲ್ಲ. ನಾನು ಹೃತ್ಪೂರ್ವಕವಾಗಿ ನಮ್ಮ ಯಾರು ಚುನಾವಣಾಧಿಕಾರಿಗಳೇ ಈ ವಿಷಯದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ನೋಡಿ, ನಾನು 2:45ಕ್ಕೆ 2:45ಗೆ ಇಲ್ಲಿ ಎಂಟ್ರಿ ಆದೆ. ಇಲ್ಲಿ ಪೊಲೀಸರು ನನಗೆ ಒಳ ಬಿಡಲಿಲ್ಲ. ಇಲ್ಲ, ನೀವು ಏಜೆಂಟ್ ಅಲ್ಲ, ಕ್ಯಾಂಡಿಡೇಟ್ ಅಲ್ಲ ಅಂತೆಲ್ಲ ಹೇಳಿದರು. ನಾನು ಪದೇ ಪದೇ ನಿನ್ನೆ ಸಮೇತನೂ ನಾನು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದು, ಚುನಾವಣಾಧಿಕಾರಿಗಳು ಎಚ್ಚೆತ್ಕೊಬೇಕು, ಯಾರ್ದೋ ವಿಚಾರಕ್ಕೆ ನೀವು ಬಲಿಪಶು ಆಗಬೇಡ್ರಿ ಅಂತೇಳಿ. ಇವತ್ತು ಅದನ್ನೇ ಮಾಡಿದರು ಅವರು. ನಾಗರಾಜ್ ಅವ್ರು ಬಂದ ತಕ್ಷಣ ಪೊಲೀಸರಿಗೆಲ್ಲ ತಡೆ ಮಾಡಿ ಒಳಗೆ ಹೋದರು. ನಂತರ ನಾನು ಕೂಡ ಒಳಗೆ ಹೋದೆ. ಅಲ್ಲಿ ಒಂದು ಡ್ರಾಮಾ ಥರ ನಡೀತು. ಏನಂದರೆ 2:50ರಿಂದ 3 ಗಂಟೆ ತನಕನೂ ಅವ್ರು ಯಾರಿಗೋ ಫೋನ್ ಮಾಡೋದು, ಇನ್ನು 5 ನಿಮಿಷ ಇದೆ, 3 ನಿಮಿಷ ಇದೆ, 2 ನಿಮಿಷ ಇದೆ ಅಂತ ಹೇಳೋದು. ಕೊನೆಗೆ ಒಬ್ಬ ಯಾವುದೋ ವ್ಯಕ್ತಿ ಕರ್ಕೊಂಡು ಬಂದು ಒಳಗೆ ಹೋದ್ರು. ನಾನು ವಿರೋಧ ಮಾಡಿದೆ. ಸರ್, ಇವ್ರು ಯಾಕೆ ಕಳಿಸ್ತೀರಿ ಒಳಗೆ ನೀವು ಆರ್ ಆಫೀಸಿಗೆ? ಇವರೇನು ವಿಡ್ರಾ ಮಾಡ್ಕೊತಾರ? ಇವರೇನು ಕ್ಯಾಂಡಿಡೇಟಾ, ಏಜೆಂಟಾ ಅಂತೇಳಿ. ಆದರೂ ಕೂಡ ಆರ್ ಆಫೀಸ್ ಒಳಗೆ 10 ನಿಮಿಷ ಕೂತ್ಕೊಂಡ್ರು. ಅಲ್ಲಿ ಒಂದು ಸ್ವಲ್ಪ ಗಲಾಟೆನೂ ಆಯಿತು. ಅಬ್ಸರ್ವರ್ ಕೂಡ ಎದ್ದು ಹೊರ ಬಂದರು. ಆನಂತರ ನಾವು ಒಳಗೆ ಹೋದ್ವಿ. ಏನಾಗಿದೆ ಅಂದರೆ, ಖಾಲಿ ಫಾರಮ್ಮಿಗೆ, ಇದು ಫಸ್ಟ್ ಕ್ಲಿಯರಾಗಿ ತಿಳ್ಕೊಳ್ರಿ, ಖಾಲಿ ಫಾರಮ್ ಅಥರೈಸೇಷನ್ ಖಾಲಿ ಫಾರಮ್ಮಿಗೆ ಒಂದು ಸಿಗ್ನೇಚರ್ ಮಾಡ್ಕೊಂಡು ಹೋಗಿದ್ದಾರೆ. ಅದನ್ನು ಫುಲ್ಫಿಲ್ಲು ಮಾಡಿಲ್ಲ ಇವರು ಬುದ್ಧಿವಂತರು. ಅದನ್ನೇನು ಮಾಡಿದ್ದಾರೆ, ಬರೀ ಫುಲ್ ಖಾಲಿ ಫಾರಮ್ಮಿಗೆ ಒಂದು ಸಿಗ್ನೇಚರ್ ಮಾಡಿದ್ದಾರೆ. ಅದು ಮಿಸ್ಮ್ಯಾಚ್ ಆಗಿದೆ. ನಾಮಿನೇಷನ್ಲಿರೋ ಸಿಗ್ನೇಚರಿಗೂ ಇವರೇನು ಅಥರೈಸೇಷನ್ ಲೆಟ್ರ್ ಅಂತ ತಗೊಂಡೋಗಿರೋ ಸಿಗ್ನೇಚರ್ಗೂ ಮಿಸ್ಮ್ಯಾಚ್ ಆಗಿದೆ. ಹಂಗಾಗಿ ಅವರು ಅದನ್ನು ರಿಜೆಕ್ಟ್ ಮಾಡಿದರು ನಮ್ಮ ಕಣ್ಣೆದುರಿಗೆ. ಅದು ರಿಜೆಕ್ಟ್ ಆಗಿದೆ. ಇದು ಸ್ಪಷ್ಟವಾಗಿ ಕಾಣುತ್ತೆ, ಕಾಂಗ್ರೆಸ್ನವರು ಎಲ್ಲ ಒಂದು ಕಡೆ ಅಲ್ಪಸಂಖ್ಯಾತರುಗಳು ಚುನಾವಣೆ ನಿಂತರೆ ನಮಗೆ ಭಯ ಇದೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯ ಏನೋ ಒಂಥರ ಕುತಂತ್ರ ಮಾಡಿ ಅವರು ಇವತ್ತು ಸಾದಿಕ್ ಅವರು ಇಲ್ಲ, ಕ್ಯಾಂಡಿಡೇಟ್ ಅವರು ಇಲ್ಲ ಅನ್ನೋ ಕಾರಣಕ್ಕೆ ಏನೋ ಒಂದು ಮಾಡೋಕ್ಕೆ ಹೋಗಿದ್ದರು. ಸದ್ಯಕ್ಕೆ ಅದು ಆಗಿಲ್ಲ. ನಾನು ಹೃತ್ಪೂರ್ವಕವಾಗಿ ನಮ್ಮ ಯಾರು ಚುನಾವಣಾಧಿಕಾರಿಗಳೇ ಈ ವಿಷಯದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ನೋಡಿ, ನಾನು 2:45ಕ್ಕೆ 2:45ಗೆ ಇಲ್ಲಿ ಎಂಟ್ರಿ ಆದೆ. ಇಲ್ಲಿ ಪೊಲೀಸರು ನನಗೆ ಒಳ ಬಿಡಲಿಲ್ಲ. ಇಲ್ಲ, ನೀವು ಏಜೆಂಟ್ ಅಲ್ಲ, ಕ್ಯಾಂಡಿಡೇಟ್ ಅಲ್ಲ ಅಂತೆಲ್ಲ ಹೇಳಿದರು. ನಾನು ಪದೇ ಪದೇ ನಿನ್ನೆ ಸಮೇತನೂ ನಾನು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದು, ಚುನಾವಣಾಧಿಕಾರಿಗಳು ಎಚ್ಚೆತ್ಕೊಬೇಕು, ಯಾರ್ದೋ ವಿಚಾರಕ್ಕೆ ನೀವು ಬಲಿಪಶು ಆಗಬೇಡ್ರಿ ಅಂತೇಳಿ. ಇವತ್ತು ಅದನ್ನೇ ಮಾಡಿದರು ಅವರು. ನಾಗರಾಜ್ ಅವ್ರು ಬಂದ ತಕ್ಷಣ ಪೊಲೀಸರಿಗೆಲ್ಲ ತಡೆ ಮಾಡಿ ಒಳಗೆ ಹೋದರು. ನಂತರ ನಾನು ಕೂಡ ಒಳಗೆ ಹೋದೆ. ಅಲ್ಲಿ ಒಂದು ಡ್ರಾಮಾ ಥರ ನಡೀತು. ಏನಂದರೆ 2:50ರಿಂದ 3 ಗಂಟೆ ತನಕನೂ ಅವ್ರು ಯಾರಿಗೋ ಫೋನ್ ಮಾಡೋದು, ಇನ್ನು 5 ನಿಮಿಷ ಇದೆ, 3 ನಿಮಿಷ ಇದೆ, 2 ನಿಮಿಷ ಇದೆ ಅಂತ ಹೇಳೋದು. ಕೊನೆಗೆ ಒಬ್ಬ ಯಾವುದೋ ವ್ಯಕ್ತಿ ಕರ್ಕೊಂಡು ಬಂದು ಒಳಗೆ ಹೋದ್ರು. ನಾನು ವಿರೋಧ ಮಾಡಿದೆ. ಸರ್, ಇವ್ರು ಯಾಕೆ ಕಳಿಸ್ತೀರಿ ಒಳಗೆ ನೀವು ಆರ್ ಆಫೀಸಿಗೆ? ಇವರೇನು ವಿಡ್ರಾ ಮಾಡ್ಕೊತಾರ? ಇವರೇನು ಕ್ಯಾಂಡಿಡೇಟಾ, ಏಜೆಂಟಾ ಅಂತೇಳಿ. ಆದರೂ ಕೂಡ ಆರ್ ಆಫೀಸ್ ಒಳಗೆ 10 ನಿಮಿಷ ಕೂತ್ಕೊಂಡ್ರು. ಅಲ್ಲಿ ಒಂದು ಸ್ವಲ್ಪ ಗಲಾಟೆನೂ ಆಯಿತು. ಅಬ್ಸರ್ವರ್ ಕೂಡ ಎದ್ದು ಹೊರ ಬಂದರು. ಆನಂತರ ನಾವು ಒಳಗೆ ಹೋದ್ವಿ. ಏನಾಗಿದೆ ಅಂದರೆ, ಖಾಲಿ ಫಾರಮ್ಮಿಗೆ, ಇದು ಫಸ್ಟ್ ಕ್ಲಿಯರಾಗಿ ತಿಳ್ಕೊಳ್ರಿ, ಖಾಲಿ ಫಾರಮ್ ಅಥರೈಸೇಷನ್ ಖಾಲಿ ಫಾರಮ್ಮಿಗೆ ಒಂದು ಸಿಗ್ನೇಚರ್ ಮಾಡ್ಕೊಂಡು ಹೋಗಿದ್ದಾರೆ. ಅದನ್ನು ಫುಲ್ಫಿಲ್ಲು ಮಾಡಿಲ್ಲ ಇವರು ಬುದ್ಧಿವಂತರು. ಅದನ್ನೇನು ಮಾಡಿದ್ದಾರೆ, ಬರೀ ಫುಲ್ ಖಾಲಿ ಫಾರಮ್ಮಿಗೆ ಒಂದು ಸಿಗ್ನೇಚರ್ ಮಾಡಿದ್ದಾರೆ. ಅದು ಮಿಸ್ಮ್ಯಾಚ್ ಆಗಿದೆ. ನಾಮಿನೇಷನ್ಲಿರೋ ಸಿಗ್ನೇಚರಿಗೂ ಇವರೇನು ಅಥರೈಸೇಷನ್ ಲೆಟ್ರ್ ಅಂತ ತಗೊಂಡೋಗಿರೋ ಸಿಗ್ನೇಚರ್ಗೂ ಮಿಸ್ಮ್ಯಾಚ್ ಆಗಿದೆ. ಹಂಗಾಗಿ ಅವರು ಅದನ್ನು ರಿಜೆಕ್ಟ್ ಮಾಡಿದರು ನಮ್ಮ ಕಣ್ಣೆದುರಿಗೆ. ಅದು ರಿಜೆಕ್ಟ್ ಆಗಿದೆ. ಇದು ಸ್ಪಷ್ಟವಾಗಿ ಕಾಣುತ್ತೆ, ಕಾಂಗ್ರೆಸ್ನವರು ಎಲ್ಲ ಒಂದು ಕಡೆ ಅಲ್ಪಸಂಖ್ಯಾತರುಗಳು ಚುನಾವಣೆ ನಿಂತರೆ ನಮಗೆ ಭಯ ಇದೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯ ಏನೋ ಒಂಥರ ಕುತಂತ್ರ ಮಾಡಿ ಅವರು ಇವತ್ತು ಸಾದಿಕ್ ಅವರು ಇಲ್ಲ, ಕ್ಯಾಂಡಿಡೇಟ್ ಅವರು ಇಲ್ಲ ಅನ್ನೋ ಕಾರಣಕ್ಕೆ ಏನೋ ಒಂದು ಮಾಡೋಕ್ಕೆ ಹೋಗಿದ್ದರು. ಸದ್ಯಕ್ಕೆ ಅದು ಆಗಿಲ್ಲ. ನಾನು ಹೃತ್ಪೂರ್ವಕವಾಗಿ ನಮ್ಮ ಯಾರು ಚುನಾವಣಾಧಿಕಾರಿಗಳೇ ಈ ವಿಷಯದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ.